ಕೋಲಾರ ಹಾಲು ಒಕ್ಕೂಟ ಕೋಮೂಲ್ ನಿರ್ದೇಶಕರ ನೇಮಕಕ್ಕೆ ಇಂದು ಚುನಾವಣೆ ನಡೆಯುತ್ತಿದ್ದು ಜಿಲ್ಲಾ ಜಿದ್ದಿನಿಂದ ಮತದಾನ ನಡೆಯಿತು. ಪ್ರತಿಯೊಬ್ಬ ಮತದಾರರನ್ನು ಪರಿಶೀಲನೆ ಮಾಡಿ ಮತದಾನ ಮಾಡಲು ಪೊಲೀಸರು ಒಳಬಿಡುತ್ತಿದ್ದು, ಚುನಾವಣೆಗೂ ಮೊದಲೇ ಪ್ರವಾಸಕ್ಕೆ ತೆರಳಿದ್ದ ಮತದಾರರು ಪ್ರವಾಸದಿಂದ ನೇರವಾಗಿ ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದರು. ಒಟ್ಟು 12 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದೆ. ಒಟ್ಟು 12 ಕೋಮೂಲ್ ನಿರ್ದೇಶಕ ಸ್ಥಾನಗಳಿಗೆ ಇಂದು ಮತದಾನ ನಡೆದಿದ್ದು, ಕಣದಲ್ಲಿ 29 ಅಭ್ಯರ್ಥಿಗಳಿದ್ದಾರೆ. ಒಟ್ಟು 855 ಮತದಾರರಿದ್ದು ತೀವ್ರ ಪೈಪೋಟಿಯಿಂದ ಚುನಾವಣೆ ನಡೆಯಿತು. ಇನ್ನು ಕೋಮೂಲ್ ಚುನಾವಣೆ ಮತದಾನದ ವೇಳೆ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಪೊಲೀಸ್ ಇನ್ಸ್ಪೆಕ್ಟರ್ಗೆ ವಾರ್ನಿಂಗ್ ನೀಡಿದ ಘಟನೆಯೂ ನಡೆಯಿತು. ಕೋಮೂಲ್ ಚುನಾವಣೆಗೆ ಮತದಾನಕ್ಕೆ ಬಂದ ವೇಳೆ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಪೊಲೀಸರಿಗೆ ಎಚ್ಚರಿಕೆ ನೀಡಿದರು. ಕೋಲಾರ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಯುತ್ತಿದ್ದ ವೇಳೆ ಮತದಾನಕ್ಕೆ 3 ಬಸ್ಗಳಲ್ಲಿ ಮತದಾರರನ್ನು ಕರೆದುಕೊಂಡು ಬಂದಿದ್ದ ಶಾಸಕ ನಂಜೇಗೌಡ ಬಸ್ಗಳನ್ನು ಮತದಾನ ಕೇಂದ್ರದ ಬಳಿ ಬಿಡದ ಕಾರಣಕ್ಕೆ ಪೊಲೀಸರಿಗೆ ವಾರ್ನಿಂಗ್ ನೀಡಿದರು. ಬೇತಮಂಗಲ ಪೊಲೀಸ್ ಠಾಣೆ ಸಿಪಿಐ ರಂಗಸ್ವಾಮಯ್ಯ ವಿರುದ್ಧ ಶಾಸಕ ನಂಜೇಗೌಡ ರೇಗಾಡಿದರು. ಇನ್ನು ಈ ವೇಳೆ ಪೊಲೀಸರು ಹಾಗೂ ಶಾಸಕ ನಂಜೇಗೌಡ ಬೆಂಬಲಿಗರ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ.